ನೀವೇನಾದ್ರು ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ? ಜಸ್ಟ್ 8th ಅಥವಾ 10th ಪಾಸ್ ಆಗಿದ್ದೀವಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ರೆಶರ್ಸ್, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ವರ್ಕ್ನ ಮಾಡ್ಬೋದಾಗಿರುತ್ತೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರೋದ್ರಿಂದ ನೀವು ಎಲ್ಲಿಂದ ಯಾವಾಗ ಬೇಕಾದರೂ ಕೆಲಸನ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಮೊಬೈಲ್ ಫೋನಿಂದನೂ ಕೂಡ ಕೆಲಸನ ಮಾಡ್ಬೋದಾಗಿರುತ್ತೆ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಪರ್ ಆರ್ ನಿಮಗೆ ಇಲ್ಲಿ $20 ಪ್ಲಸ್ ಅರ್ನಿಂಗ್ಸ್ನ ಮಾಡೋ ಆಪ್ಷನ್ಸ್ ಕೂಡ ಇದೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ಸ್. ಈ ರೋಲ್ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ, ಅಪ್ಲೈನ ಮಾಡ್ತೀರಾ ಅಂದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡೋರ್ಗು ನೋಡಿ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸ್ಮಾಲ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಎಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಾಗಿದ್ದರೂ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರೋದ್ರಿಂದ ಬೇಸಿಕ್ಲಿ ಇವರು ಪಾರ್ಟ್ ಟೈಮ್ಗೆ ಹೈರಿಂಗ್ನ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಫುಲ್ ಟೈಮ್ ಆಗೂ ಕೂಡ ಇಲ್ಲಿ ಮಾಡ್ಬೋದಾಗಿರುತ್ತೆ. ಆಲ್ರೆಡಿ ನಾನು ಹೇಳ್ದಾಗೆ ನೀವೇನಾದ್ರು ಜಸ್ಟ್ 8th ಮಾಡಿದ್ದೀವಿ ಅಥವಾ 10th ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ರೆಶರ್ಸ್ ಆದರೂ ಕೂಡ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಶಾರ್ಟ್ ಅಸೈನ್ಮೆಂಟ್ನ ಕೊಡ್ತಾರೆ. ಅದನ್ನು ಕಂಪ್ಲೀಟ್ ಮಾಡ್ತಿದ್ದಾಗೆ ಕಂಪ್ನಿಯವರೇ ನಿಮಗೆ ಟ್ರೈನಿಂಗ್ನ ಕೊಟ್ಟು ಇಲ್ಲಿ ಹೈರಿಂಗ್ನ ಮಾಡ್ತಾರೆ. ಸೊ ಅವ್ರ ಹೈರಿಂಗ್ ಪ್ರೋಸೆಸ್ ಹೇಗಿದೆ ಏನು ಅನ್ನೋದು ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಹಾಗೆ ಅವರ ಇಮೇಲ್ನು ನಾನು ಕೊಟ್ಟಿದ್ದೀನಿ, ಅಂದರೆ ತೋರಿಸಿದ್ದೀನಿ. ಆ ಇಮೇಲ್ಗೆ ನಿಮ್ಮ ರೆಸ್ಯೂಮ್ನ ಕೂಡ ಸೆಂಡ್ ಮಾಡ್ಬೋದಾಗಿರುತ್ತೆ. ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಹಾಗೆ ನಿಮಗೆ ಪರ್ ಆರ್ ರೇಟಲ್ಲಿ ಅವರು ಇಲ್ಲಿ ಸ್ಯಾಲ್ರಿನ ಕೊಡ್ತಾರೆ. ಸೊ ನೀವಿಲ್ಲಿ $20 ಪ್ಲಸ್ ಪರ್ ಆರ್ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಬಟ್ ನಿಮಗೆ ನಿಮ್ಮ ಲೊಕೇಶನ್, ಹಾಗೆ ನೀವು ಎಷ್ಟು ಕ್ವಾಂಟಿಟಿ ಇರುವಂಥ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿದ್ರಿ ಅನ್ನೋದ್ರ ಮೇಲೆ $20 ಮೇಲೆ ಎಷ್ಟು ಸಿಗುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಹಾಗೆ ನಾನು ಆಲ್ರೆಡಿ ಹೇಳಿದಾಗ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ. ನೀವು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಯಾವಾಗ ಬೇಕೋ ಆವಾಗ ಕೆಲಸನ ಮಾಡ್ಬೋದು. ನಿಮ್ಮ ಮೊಬೈಲ್ ಇದೆ ಅಂದರೂ ಅದರಲ್ಲೂ ಕೂಡ ಸ್ವಲ್ಪ ನೀವು ಎಫರ್ಟ್ನ ಹಾಕಿದ್ರೆ ವರ್ಕ್ನ ಮಾಡ್ಬೋದು. ಇಲ್ಲಾಂದರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದೆ ಅಂದರೆ ಈಸಿಯಾಗಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ಜಾಬ್ಸ್ ಇಲ್ಲ. ಆರಾಮಾಗಿ ಜಸ್ಟ್ ಟೈಪ್ ಅಥವಾ ಸರ್ಚ್ ಅಥವಾ ರಿವ್ಯೂಸ್ ಕೊಡುವಂಥದ್ದು ಇಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಏನು ಅನ್ನೋದು ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಅದು ಹೇಗೆ ಏನು ಅನ್ನೋದು ಕೂಡ ತೋರಿಸಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡೋರ್ಗು ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೊಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಟುಡೇಸ್ ಡಿಜಿಟಲ್ ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಅವರ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೀವು ನೋಡ್ಬೋದು. ಅಥವಾ ಅವರು ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ, ಯಾವ ರೀತಿಯಾದಂಥ ಫೀಲ್ಡ್ಸ್ಗಳಲ್ಲಿ ಎಲ್ಲ ಅವ್ರದ್ದು ಪೊಸಿಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಮೊದಲನೇದಾಗಿ ವೆಲ್ಕಮ್ ಇರುತ್ತೆ ನಿಮಗೆ ವೆಬ್ಸೈಟಲ್ಲಿ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಜಾಬ್ ಕ್ಯಾಟಗರೀಸ್ ಕೂಡ ಇದೆ, ಅದನ್ನು ಕೂಡ ನೀವು ಇಲ್ಲಿ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಯಾವ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇವರು ವರ್ಕ್ನ ಮಾಡ್ತಾರೆ. ಹಾಗೆ ಲೊಕೇಶನ್ಸ್ ಕೂಡ ಇದೆ. ಸೊ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್, US, UK ಎಲ್ಲಾದ್ರ ಸ್ಟೇಟ್ಸ್ಗಳಲ್ಲೂ ಇವರು ವರ್ಕ್ನ ಮಾಡ್ತಾರೆ. ಈವನ್ ಇಂಡಿಯಾದಲ್ಲೂ ಕೂಡ ಇದೆ. ಅದೆಲ್ಲ ಇನ್ಫಾರ್ಮೇಷನ್ಸ್ನು ನೀವು ಇಲ್ಲಿ ನೋಡ್ಬೋದು. ಜರ್ಮನಿಯಲ್ಲಿದೆ, ಇಂಡಿಯಾ, ಕೆನಡಾ, ಚೈನಾ ಎಲ್ಲದರಲ್ಲೂ ಕೂಡ ವರ್ಕ್ನ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಆಲ್ ಜಾಬ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಬ್ಸ್ಗಳ ಲೈಕ್ ಇಂಟರ್ಫೇಸ್ಗಳ ಅಥವಾ ಯಾವುದೆಲ್ಲ ಓಪನಿಂಗ್ಸ್ ಇದೆ ಅದರ ಇನ್ಫಾರ್ಮೇಷನ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಬೇಸಿಕ್ಲಿ ಇಲ್ಲಿ ನೀವು ನೋಡ್ಬೋದು ಆಲ್ ಓಪನಿಂಗ್ ಪೊಸಿಷನ್ಸ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ಯಾವೆಲ್ಲ ಪೊಸಿಷನ್ಸ್ಗಳು ಓಪನಿಂಗ್ ಇದೆ ಅನ್ನೋದನ್ನ ಇದು ಶೋ ಆಗುತ್ತೆ. ಈ ಕಂಪ್ನಿಯವರು ಬಂದು ಇಲ್ಲಿ ಅವರು ಲೈಕ್ AI ರಿಲೇಟೆಡ್ ವರ್ಕ್ಸಲ್ಲಿ ಅಥವಾ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಜಾಸ್ತಿ ವರ್ಕ್ನ ಮಾಡ್ತಾರೆ. ಲೈಕ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ನ ಕೊಡುವಂಥದ್ದು AIಗೆ, ಅದು ರಿಟರ್ನ್ ಫಾರ್ಮಲ್ಲಿ ಆಗಿರ್ಬೋದು, ಆಡಿಯೋ ಫಾರ್ಮಲ್ಲಿ ಆಗಿರ್ಬೋದು, ಅಥವಾ ಪ್ರಾಂಪ್ಟ್ ಫಾರ್ಮಲ್ಲೆಲ್ಲ ಇವರು ಟ್ರೈನಿಂಗ್ನ ಕೊಡೋದಕ್ಕೆ ಜಾಸ್ತಿ ಇಲ್ಲಿ ಹೈರಿಂಗ್ಸ್ನ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಕೆರಿಯರ್ ಚಾರ್ಜಸ್ ಆಫ್ 33 ಡಿಫ್ರೆಂಟ್ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅವರು 33 ಡಿಫ್ರೆಂಟ್ ಕಂಟ್ರೀಸ್ಗಳಲ್ಲೂ ಕೂಡ ವರ್ಕ್ನ ಮಾಡ್ತಿದ್ದಾರೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಆಪರ್ಚುನಿಟೀಸ್ ಅರೌಂಡ್ ಅವರ್ ಕಂಟ್ರೀಸ್ ಕೂಡ ಇದೆ, ಬೇಸ್ಡ್ ಇನ್ ಅವರ್ ಫೀಲ್ಡ್ ಅಂತ ಕೂಡ ಇದೆ. ಮೇನ್ ಆಗಿ ಇಲ್ಲಿ ಏನು ಅಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುವಂಥ ಒಂದು ರೋಲ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಇಲ್ಲಿ ನಿಮಗೆ ಸ್ಕಿಲ್ ಇರಲೇಬೇಕು ಅನ್ನೋದಿಲ್ಲ. ಆ ರೀತಿಯಾದಂಥ ರೋಲ್ ಬಗ್ಗೆ ನಾನು ಇವಾಗ ನಿಮಗೊಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಕಂಪ್ನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನಾನು ನಿಮಗೆ ಕೊಟ್ಬಿಡ್ತೀನಿ. ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿದೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ. ಅವರ ಹೈಯರಿಂಗ್ ಪ್ರೋಸೆಸ್ ಅಂತ ಅವರಿಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ನೀವು ನೋಡ್ಬೋದು ಅವರ ಹೈಯರಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಅಪ್ಲೈ ಅಂತ ಇದೆ, ಸ್ಟಾರ್ಟ್ ದ ಜರ್ನಿ ಟು ಯೋರ್ ಡ್ರೀಮ್ ಜಾಬ್ ಅಂತ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಬ್ರೌಸ್ ಜಾಬ್ಗಳನ್ನ ಬ್ರೌಸ್ ಮಾಡಬೇಕು, ಓಪನ್ ಮಾಡಿ ನೋಡಬೇಕು. ನಿಮಗೆ ಸೂಟ್ ಆಗೋದಿದೆಯಾ, ನೀವು ಓದಿರೋ ಲ್ಯಾಂಗ್ವೇಜ್ ಇದೆಯಾ, ಅಥವಾ ಲೈಕ್ ನೀವು ಓದಿರೋಂಥ
ಕೋರ್ಸಸ್ಗಳಿದೆಯಾ ಅಥವಾ 10th 12th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದಾ ಅದೆಲ್ಲ ನೀವು ಚೆಕ್ನ ಮಾಡ್ಕೊಬೋದು. ಅದಾದಮೇಲೆ ಫಿಲ್ ಔಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಸೊ ಆ ರೋಲ್ಗೆ ಅಂತ ಇರುವಂಥ ಒಂದು ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಯುವರ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂತ ಬರುತ್ತೆ. ಸೊ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಇನ್ಫಾರ್ಮೇಷನ್ಸ್ಗಳು ಕಂಪ್ನಿಗೆ ರೀಚ್ ಆಗುತ್ತೆ. ಅದಾದಮೇಲಿನ ಸ್ಟೆಪ್ ಏನು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಸ್ಟೆಪ್ಪಲ್ಲಿ ನೀವು ಅಪ್ಲೈನ ಮಾಡಿರ್ತೀರ. ಸೆಕೆಂಡ್ ಸ್ಟೆಪ್ಪಲ್ಲಿ ನೀವಿಲ್ಲಿ ಒಂದು ಶಾರ್ಟ್ ಅಸೈನ್ಮೆಂಟ್ನ ತೊಗೊಳ್ಬೇಕಾಗಿರುತ್ತೆ. ಅಂದರೆ ನೀವು ಯಾವ ರೋಲ್ಗೆ ಅಪ್ಲೈನ ಮಾಡಿರ್ತೀರ ಅದರ ರಿಲೇಟೆಡ್ ಶಾರ್ಟ್ ಅಸೈನ್ಮೆಂಟ್ ಇರುತ್ತೆ. ಅದು ನಿಮಗೆ ಕೆಲವೊಂದು ಸಲ ಇಮೇಲ್ಗೆ ಕಳಿಸ್ತಾರೆ ಅಸೈನ್ಮೆಂಟ್ ಟಾಸ್ಕ್ಗಳನ್ನ, ಇಲ್ಲಾಂದರೆ ಒಂದು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಮಾಡೋದಕ್ಕೆ ಕೇಳ್ತಾರೆ. ಸೊ ಅದು ಹೇಗೆ ಇವಾಗ ಅವರು ಪ್ರೆಸೆಂಟಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಳ್ತೀನಿ. ಹಾಗೆ ಇಲ್ಲಿ ಮಲ್ಟಿಪಲ್ ಇಂಟರ್ವ್ಯೂಸ್ಗಳಿರುತ್ತೆ, ಲೈಕ್ ಕಾಲಿಂಗ್ ಇರುತ್ತೆ. ಅಂದರೆ ಇಂಟರ್ವ್ಯೂವರ್ ಕಾಲ್ ಮಾಡಿ ನಿಮಗೆ ಶಾರ್ಟ್ ಇಂಟರ್ವ್ಯೂ ತೊಗೊತಾರೆ. ಸೆಲ್ಫ್ ಇಂಟ್ರೊಡಕ್ಷನ್ಸ್ ಆಗಿರ್ಬೋದು, ಅಥವಾ ನೀವು ಈ ರೋಲ್ಗೆ ಏನಕ್ಕೆ ಅಪ್ಲೈ ಮಾಡಿದ್ರಿ, ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಈ ರೀತಿಯಾದಂಥ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಅದಾದಮೇಲೆ ವಿಡಿಯೋದು ಕೂಡ ಇರ್ಬೋದು. ಸೊ ಅದನ್ನು ಟೀಮಲ್ಲಿ ಮಾಡ್ತಾರೆ. ನೀವು ಅಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮದು ಚೆನ್ನಾಗಿದೆ ಅಥವಾ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮ್ಮನ್ನ ಹೈಯರ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಸ್ಟೆಪ್ಸ್ ಏನಿದೆ ಅನ್ನೋದು ಕೂಡ ಇಲ್ಲಿ ಏನಾದ್ರು ಶೋ ಮಾಡಿದ್ರೆ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅದಾದಮೇಲೆ ಹೈಯರಿಂಗ್ ಪ್ರೋಸೆಸ್ ನಡೆಯುತ್ತೆ. ಅಂದರೆ ಕಂಪ್ನಿಯ ಇನ್ಫಾರ್ಮೇಷನ್ಸ್ನ ನಿಮಗೆ ಹೇಳುವಂಥದ್ದು, ಸ್ಯಾಲ್ರಿ ಡೀಟೇಲ್ಸ್ ಎಲ್ಲ ಕೊಡುವಂಥದ್ದು, ನಿಮ್ಗೆ ಓಕೆ ಇದೆ ನೀವು ಜಾಯ್ನ್ ಆಗ್ತೀವಿ ಅಂದರೆ ಯಾವತ್ತಿಂದ ಜಾಯ್ನ್ ಆಗ್ತೀರಾ ಆ ಇನ್ಫಾರ್ಮೇಷನ್ಸ್ನೆಲ್ಲ ತೊಗೊಂಡು ನೆಕ್ಸ್ಟ್ ನಿಮ್ಮನ್ನ ಹೈಯರ್ ಮಾಡ್ತೀವಿ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಜಸ್ಟ್ 5 ಸ್ಟೆಪ್ಸಲ್ಲಿ ನೀವಿಲ್ಲಿ ಹೈಯರ್ ಆಗ್ಬೋದಾಗಿರುತ್ತೆ. ಸೊ ಈ ರೀತಿ ನಿಮ್ಮ ಇಲ್ಲಿ ಹೈಯರಿಂಗ್ ಪ್ರೋಸೆಸ್ ಇರುತ್ತೆ ಅಥವಾ ನಿಮ್ಮ ವರ್ಕ್ ಇರುತ್ತೆ. ನಾನಿಲ್ಲಿ ನಿಮಗೆ ಒಂದು ಸ್ಯಾಂಪಲ್ ಆಗಿ ಒಂದು ರೋಲ್ನ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಆ ರೋಲ್ ಇದೆ ಅಂತ. ಅಂದರೆ ನಾನು ಇವಾಗ ಇಂಟ್ರೊಡಕ್ಷನ್ ಕೊಟ್ಟೆ ಅಲ್ವಾ, ಆ ರೋಲ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ನ ತೋರಿಸ್ತೀನಿ. ಅದು ಬಿಟ್ಟು ನಿಮಗೆ ಬೇರೆ ಯಾವ್ದಾದ್ರು ಬೇಕಂದ್ರೂ ಕೂಡ ಇಲ್ಲಿ ಇದೆ, ಅದನ್ನು ಕೂಡ ನೀವು ಓಪನ್ ಮಾಡಿ ಸರ್ಚ್ ಮಾಡಿ ಅಥವಾ ಈ ರೀತಿ ಬ್ರೌಸ್ ಮಾಡಿ ತೊಗೊಳ್ಬೋದಾಗಿರುತ್ತೆ. ನಾನಿಲ್ಲಿ ಎಲ್ಲರೂ ಮಾಡ್ಬೋದಾದಂಥ ಒಂದು ರೋಲ್ ರಿಲೇಟೆಡ್ ಇರೋದನ್ನ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಸೊ ಅದನ್ನು ನೀವು ಕೂಡ ಮಾಡ್ಬೋದಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಇಲ್ಲಿ ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಆನ್ಲೈನ್ ಡೇಟಾ ಅನಾಲಿಟಿಸ್ಟ್ ಅಥವಾ ಮ್ಯಾಪಿಂಗ್ ಫ್ರೀಲೈನ್ಸರ್ ಪ್ರಾಜೆಕ್ಟ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಇಲ್ಲಿ ಉರ್ದು ಅಂತ ಮೆನ್ಷನ್ನ ಮಾಡಿದ್ದಾರೆ. ಆದರೆ ಅಪ್ಲೈನ ಮಾಡಬೇಕಾದ್ರೆ ಕನ್ನಡ ಆಪ್ಷನ್ ಕೂಡ ಇದೆ. ಸೊ ನೀವು ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದು ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಪ್ಷನ್ ಕೂಡ ಇದೆ. ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೊಬೋದಾಗಿರುತ್ತೆ. ಇವರು ಇಲ್ಲಿ ಸಪ್ರೇಟಾಗಿ ಕನ್ನಡಕ್ಕೆ ಅಂತ ಪೋಸ್ಟ್ನ ಮಾಡಿಲ್ಲ, ಬಟ್ ನೀವು ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ಕನ್ನಡ ಲ್ಯಾಂಗ್ವೇಜ್ ಆಪ್ಷನ್ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ವರ್ಕ್ ಏನು ಅನ್ನೋದನ್ನ ಫಸ್ಟ್ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತೀನಿ. ಕಂಟ್ರಿ ಬಂದು ಇಂಡಿಯಾದಲ್ಲಿರೋರು ಯಾರು ಬೇಕಾದ್ರೂ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಮೇನ್ ಆಗಿ ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಇದೆ, ಬಟ್ ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಆಗಿದೆ, ಅಂದರೆ ರಿಮೋಟ್ ಪೊಸಿಷನ್ ಆಗಿದೆ. ಸೊ ಯಾವುದೇ ರೀತಿ ಆಫೀಸ್ಗೆ ಹೋಗುವಂಥ ನೆಸೆಸಿಟಿ ಇಲ್ಲ, ಆರಾಮಾಗಿ ನೀವು ಮನೆಯಲ್ಲೇ ಮಾಡುವಂಥದ್ದು. ನೀವು ಬ್ಯಾಂಗ್ಳೂರಲ್ಲೇ ಇರಬೇಕು ಅಂತ ಇಲ್ಲ, ನೀವು ಎಲ್ಲಿಂದ ಬೇಕಾದರೂ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ನೀವು ಇಂಡಿಯನ್ಸ್ ಆಗಿರಬೇಕು. ಹಾಗೆ ಇಲ್ಲಿ ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ, ಇದು ಫುಲ್ ಟೈಮ್ ವರ್ಕ್ ಕೂಡ ಅಲ್ಲ, ಇದು ಪಾರ್ಟ್ ಟೈಮ್. ಸೊ ನೀವೇನಾದ್ರು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಬೆಸ್ಟ್ ಅಂದರೆ ಮದರ್ಸ್ ಮತ್ತು ಹೌಸ್ ವೈಫ್ಸ್ಗೆ ಇದೊಂದು ಒಳ್ಳೆ ಜಾಬ್ ಆಗಿದೆ, ಯಾಕಂದರೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ಜೊತೆಗೆ ನಿಮ್ಗೆ ಯಾವಾಗುತ್ತೆ ಆವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ AI ರಿಲೇಟೆಡ್ ವರ್ಕ್ ಇದು ಅನ್ನೋದನ್ನು ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಜಾಬ್ ಡಿಸ್ಕ್ರಿಪ್ಷನ್ನ ಕೊಟ್ಟು ಆರ್ ಯು ಅ ರಿಸರ್ಚ್ ಓರಿಯೆಂಟೆಡ್ ಆರ್ ಡೀಟೇಲ್ ಫೋಕಸ್ ಇಂಡಿವಿಜುವಲ್ ವಿತ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನೇಟಿವ್ ಆ್ಯಂಡ್ ಲೋಕಲ್ ಜಿಯೋಗ್ರಫಿ ಅಂತ ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ನಾನು ನಿಮಗೆ ಹೇಳ್ತಾ ಇದು ಉರ್ದು ಅಂತ ಕೊಟ್ಟಿದ್ರು ಕೂಡ ಕನ್ನಡ ಭಾಷೆಯಲ್ಲೂ ನೀವು ಅಪ್ಲೈನ ಮಾಡ್ಬೋದು ಅಂತ. ಏನಕ್ಕೆ ಇಲ್ಲಿ ಅವ್ರು ಹೇಳ್ದಾಗೆ ನೇಟಿವ್ ಹಾಗೆ ಲೋಕಲ್ ಜಿಯೋಗ್ರಫಿ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ಅಪ್ಲೈನ ಮಾಡ್ತಾ ಇದ್ದೀರಾ ಅಥವಾ ಮೈಸೂರು, ತುಮಕೂರಿಂದ ಅಪ್ಲೈನ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿನ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದು ಬೇಸಿಕ್ಲಿ ಕನ್ನಡ ಮಾತಾಡುವಂಥದ್ದಾಗಿರುತ್ತೆ. ಅಥವಾ ತಮಿಳ್ನಾಡಿಂದ ನೀವು ಅಪ್ಲೈನ ಮಾಡ್ತಾ ಇದ್ದೀರಾ ಅಂದರೆ ತೆಲುಗು, ಆ ರೀತಿ ಲ್ಯಾಂಗ್ವೇಜ್ ನಿಮಗೆ ಬರಬೇಕಾಗಿರುತ್ತೆ. ಅಲ್ಲಿನ ಜಿಯೋಗ್ರಫಿ ಅಥವಾ ಸ್ವಲ್ಪ ಸರೌಂಡಿಂಗ್ ಪ್ಲೇಸಸ್ ನಿಮಗೆ ಸ್ವಲ್ಪ ಆದರೂ ಐಡಿಯಾ ಇರಬೇಕಾಗಿರುತ್ತೆ. ಇಲ್ಲ ಅಂದರೂ ಕೂಡ ನೀವು ಸರ್ಚ್ನ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ದಿಸ್ ಫ್ರೀಲ್ಯಾನ್ಸಿಂಗ್ ಆಪರ್ಚುನಿಟೀಸ್ ಅಲೌಸ್ ಯು ಟು ವರ್ಕ್ ಅಟ್ ಯೋರ್ ಓನ್ ಪ್ಲೇಸ್ ಫ್ರಮ್ ಅ ಕಂಫರ್ಟ್ ಆಫ್ ಯೋರ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಈ ಫ್ರೀಲ್ಯಾನ್ಸಿಂಗ್ ಆಪರ್ಚುನಿಟಿ ನಿಮಗೆ ಮನೆಯಿಂದ ಮಾಡುವಂಥ ವರ್ಕ್ನ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಅಬೌಟ್ ದ ರೋಲ್ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು, ರಿವ್ಯೂ ಆ್ಯಂಡ್ ರಿಫೈನ್ ಡೇಟಾ ಅಕ್ಯುರಸಿ ಫ್ರಮ್ ಪಾಪ್ಯುಲರ್ ಮ್ಯಾಪಿಂಗ್ ಸರ್ವಿಸಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಜಸ್ಟ್ ರಿವ್ಯೂ ಮಾಡಬೇಕು ಅಷ್ಟೇ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗೂಗಲ್ ಆಗಿರ್ಬೋದು ಅಥವಾ ಮ್ಯಾಪಿಂಗ್ಸ್ಗಳಲ್ಲಿ ಸರ್ಚ್ ಮಾಡಿರ್ತಾರಲ್ಲ ಆ ಪ್ಲೇಸಸ್ಗಳ ಲಿಸ್ಟ್ನ ನಿಮಗೆ ಕೊಡ್ತಾರೆ. ಅದನ್ನು ಜಸ್ಟ್ ಸರ್ಚ್ ಮಾಡಬೇಕು, ನೀವು ಸರ್ಚ್ ಮಾಡಿ ರಿವ್ಯೂ ಮಾಡಬೇಕು. ಅಂದರೆ ಸ್ಟಾರ್ಸ್ನ ಕೊಡುವಂಥದ್ದಾಗಿರ್ಬೋದು ಅಥವಾ ಅಲ್ಲಿ ರಿವ್ಯೂಸ್ಗಳನ್ನ
ಬರೆಯುವಂಥದ್ದಾಗಿರ್ಬೋದು, ಇಲ್ಲ ಅಂದರೆ ವೆರಿಫೈ ಮಾಡುವಂಥದ್ದು. ಅದು ಲೈಕ್ ಅವರು ಕಂಪನಿ ನೇಮು ಅಥವಾ ಆ ಶಾಪಿನ ನೇಮು, ಅಡ್ರೆಸ್ಸು, ಕ್ಲೋಸಿಂಗು ಅಥವಾ ಓಪನಿಂಗ್ ಎಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿರ್ತಾರೆ. ಆ್ಯಸ್ ಇಟ್ ಈಸ್ ಗೂಗಲ್ ಮ್ಯಾಪಲ್ಲಿ ಅಥವಾ ಮ್ಯಾಪಿಂಗಲ್ಲಿ ಗೂಗಲಲ್ಲಿ ಮೆನ್ಷನ್ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು. ಹಾಗೆ ಕೆಲವೊಂದ್ಸಲ ರಿವ್ಯೂ ಕೊಡುವಂಥದ್ದು ನಿಮ್ಮ ಆಪ್ಷನ್ ಆಗಿರುತ್ತೆ. ನೀವಲ್ಲಿ ರಿವ್ಯೂ ಕೊಡುವಂಥದ್ದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಆಪ್ಷನಲ್ ಆಗಿರುತ್ತೆ. ನೀವು ಆ ಪ್ಲೇಸ್ನ ವಿಸಿಟ್ ಮಾಡಿದ್ದೀರಾ, ನಿಮ್ಗೆ ಅದು ಚೆನ್ನಾಗಿ ಅನಿಸಿದೆ ಅಂದರೆ ನೀವು ರಿವ್ಯೂ ಕೂಡ ಕೊಡ್ಬೋದು. ಇಲ್ಲ ಅಂದರೆ ಅದು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಟಾಸ್ಕ್ ಆಗಿರುತ್ತೆ ಅಷ್ಟೇ. ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ, ಇದರಿಂದ ಅವ್ರಿಗೇನು ಯೂಸು, ಇದು ಫೇಕ್ ಅಂತ ಮಾತ್ರ ಹೇಳಿಬಿಡಿ. ಇದರಿಂದ ಏನು ಯೂಸು ಅಂದರೆ ಮ್ಯಾಪಿಂಗಲ್ಲಿ ಅಥವಾ ಗೂಗಲಲ್ಲಿ ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಕೆಲವೊಂದು ಸಲ ಗೂಗಲ್ ಅಥವಾ ಮ್ಯಾಪಿಂಗಲ್ಲೂ ಕೂಡ ರಾಂಗ್ ಇನ್ಫಾರ್ಮೇಷನ್ಸ್ನ ಕೊಟ್ಟು ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಿರೋದು ಕೂಡ ಇದೆ. ಕೆಲವೊಂದು ಸಲ ಕ್ಲೋಸಿಂಗ್ ಟೈಮ್ಸ್ ಲೇಟ್ ಆಗಿದೆ, ಬೇಗ ಇದೆ, ಈ ರೀತಿ ಮಿಸ್ಟೇಕ್ಸ್ಗಳಾಗುತ್ತೆ. ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ಸ್ಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ನ ಕೊಡೋದಕ್ಕೆ ಅಂತಲೇ ಈ ರೂಲ್ನ ಅವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದನ್ನು ChatGPT ಅಥವಾ ಬೇರೆ ಸಾಕಷ್ಟು AI ಆ್ಯಪ್ಸ್ಗಳಲ್ಲೂ ಕೂಡ ಆಗ್ತಾರೆ. ಯಾಕಂದರೆ ಈ ನಡುವೆ ಗೂಗಲಲ್ಲಿ ಸರ್ಚ್ ಮಾಡೋದಕ್ಕಿಂತ ಬೇರೆ ಬೇರೆ AI ಆ್ಯಪ್ಸ್ಗಳಲ್ಲಿ ಸರ್ಚ್ ಮಾಡೋವಂಥವ್ರು ಜಾಸ್ತಿ ಜನ ಇದ್ದಾರೆ. ಸೊ ಅಲ್ಲಿಗೆ ಯೂಸ್ ಮಾಡ್ಕೊಳೋದಕ್ಕೆ ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ಸ್ ಬೇಕು ಅಂತ ಈ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ವೆಬ್ ಬೇಸ್ಡ್ ಟಾಸ್ಕ್ಗಳಿರುತ್ತೆ. ನಾನು ನಿಮಗೆ ಹೇಳಿದಾಗೆ ರಿವ್ಯೂ ಕೊಡುವಂಥದ್ದಾಗಿರ್ಬೋದು, ಅಥವಾ ಓಪನ್ ಮಾಡಿ ಇಮೇಜಸ್ ಅಪ್ಲೋಡ್ ಮಾಡಿರ್ತಾರಲ್ವಾ, ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇಲ್ಲಾಂದರೆ ಕೆಲವೊಂದ್ಸಲ ಮ್ಯಾಪಿಂಗಲ್ಲಿ ನೀವು ರೊಟೇಟ್ ಮಾಡಿ ನೋಡ್ಬೋದು ಡೈರೆಕ್ಷನ್ಸ್ಗಳನ್ನ, ಅದು ಕರೆಕ್ಟಾಗಿ ರೊಟೇಟ್ ಆಗ್ತಾ ಇದೆಯಾ, ಡೈರೆಕ್ಷನ್ಸ್ ತೋರಿಸ್ತಾ ಇದೆಯಾ ಅಥವಾ ಬ್ಲ್ಯಾಂಕ್ ತೋರಿಸ್ತಾ ಇದೆಯಾ, ಈ ರೀತಿ ಚೆಕ್ ಮಾಡುವಂಥದ್ದು ಕೂಡ ಕೆಲವೊಂದ್ಸಲ ಇರುತ್ತೆ ಅಂತ ಹೇಳ್ತಿದ್ದಾರೆ. ವರ್ಕ್ ವೆನ್ ಎವರ್ ಇಟ್ ಸೂಟ್ಸ್ ಯು ಫಾರ್ ಅ ಫ್ಲೆಕ್ಸಿಬಲ್ ಟೈಮ್ ಅಥವಾ ಫಿಕ್ಸ್ಡ್ ಟೈಮ್, ನೋ ಕಮಿಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವಾಗ ಟೈಮ್ ಆಗುತ್ತೆ, ನಿಮಗೆ ಯಾವಾಗ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಮಾಡ್ತೀರಾ ಅಥವಾ ಆಫ್ಟರ್ನೂನ್, ಈವ್ನಿಂಗ್, ಲೇಟ್ ನೈಟ್, ನೀವು ಹೌಸ್ ವೈಫ್ಸ್ ಅಥವಾ ಮದರ್ಸ್ ಆಗಿದ್ದರೆ ಮಕ್ಕಳು ಮಲಗಿದಾಗ ಅಥವಾ ನಿಮ್ಮ ಮನೆ ಕೆಲಸ ಎಲ್ಲ ಮುಗಿದು ನಿಮ್ಗೊಂದು ಹಾಫ್ ಆನ್ ಅವರ್, 1 ಅವರ್ ಅಥವಾ 2 ಅವರ್ಸ್ ಫ್ರೀ ಇದೆ, ಅಥವಾ ನೈಟ್ ಎಲ್ಲರೂ ಮಲಗಿದ ಮೇಲೆ ನಾನು 2 ಅವರ್ಸ್ ವರ್ಕ್ನ ಮಾಡ್ತೀನಿ ಅನ್ನೋ ಟೈಮಲ್ಲೆಲ್ಲ ನೀವಿಲ್ಲಿ ವರ್ಕ್ನ ಮಾಡ್ಬೋದು. ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್, ನೀವೇನಾದ್ರು ಪಾಕೆಟ್ ಮನಿ ಅರ್ನ್ನ ಮಾಡಬೇಕು ಅಂತ, ಒಳ್ಳೆ ಅರ್ನಿಂಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವಿಲ್ಲಿ ಕಂಪ್ಲೀಟ್ಲಿ ಫ್ರೀಯಾಗಿ ಅಪ್ಲೈನ ಮಾಡ್ಬೋದು. ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ನೀವೇನಾದರೂ ಅಸೈನ್ಮೆಂಟ್ ಪಾಸ್ ಆದ್ರಿ ಅಂದರೆ ನಿಮಗೆ ಇಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ ಅಥವಾ ಕೆಲಸ 100% ಸಿಗುತ್ತೆ. ಬಟ್ ನೀವು ಅಸೈನ್ಮೆಂಟ್ನ ಪಾಸ್ ಮಾಡಬೇಕಾಗಿರುತ್ತೆ. ಇನ್ನು ಹೆಲ್ಪ್ ಮೇಜರ್ ಬ್ರ್ಯಾಂಡ್ಸ್ ಇಂಪ್ರೂವ್ ದೇರ್ ಸರ್ವಿಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದೇ ಬೇಸಿಕ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ ಅವರು ಈ ರೋಲ್ಗೆ ಹೈರ್ ಮಾಡೋದಕ್ಕೆ ಆಗಿರುತ್ತೆ. ಏನಕ್ಕೆ ಅಂದರೆ ಬ್ರ್ಯಾಂಡ್ಗಳ ಲೈಕ್ ಸಲಾನ್ಸ್ಗಳಾಗಿರ್ಬೋದು ಅಥವಾ ಇವಾಗ ಟೆಡಿ ಬೇರ್ದಾಗಿರ್ಬೋದು, ಈ ರೀತಿಯಾದಂಥ ಹೊಸ ಹೊಸ ಶಾಪ್ಸ್ಗಳನ್ನ ಅವ್ರು ಹಾಕಿರ್ತಾರೆ ಅಲ್ವಾ, ಅವರು ಗೂಗಲ್ಗೆ ಅಥವಾ ಮ್ಯಾಪಿಂಗ್ ಅವ್ರಿಗೆ ಸ್ವಲ್ಪ ಪೇನ ಮಾಡಿರ್ತಾರೆ. ಅಡ್ವರ್ಟೈಸ್ಮೆಂಟ್ಸ್ಗಾಗಿರ್ಬೋದು ಅಥವಾ ಲೊಕೇಶನ್ಸ್ಗಳನ್ನ ಆ್ಯಡ್ ಮಾಡೋದಕ್ಕಾಗಿರ್ಬೋದು, ಇದಕ್ಕೆಲ್ಲ ಅವರು ಪೇನ ಮಾಡಿರ್ತಾರೆ. ಆಗ ಕರೆಕ್ಟಾದಂಥ ಇನ್ಫಾರ್ಮೇಷನ್ ಶೋ ಆಗ್ತಿದೆ, ಅವ್ರಿಗೆ ಅದರಿಂದ ಯೂಸ್ ಆಗ್ತಿದೆ ಅಂದರೆ ಮಾತ್ರ ಅವರು ಮತ್ತೆ ಪೇ ಮಾಡೋವಂಥದ್ದು. ಇಲ್ಲಾಂದರೆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಅದರಿಂದ ಅವರು ಈ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇರೋದು. ಅವರ ಬ್ರ್ಯಾಂಡ್ಸ್ಗಳ ಲೈಕ್ ಇಂಪಾರ್ಟೆಂಟ್ ಸರ್ವಿಸ್ಗಳು ಮೆನ್ಷನ್ಡ್ ಆಗಿದೆಯಾ, ಕರೆಕ್ಟಾಗಿ ಶೋ ಆಗ್ತಾ ಇದೆಯಾ, ಯಾರಾದ್ರು ಸರ್ಚ್ ಮಾಡಿದಾಗ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ವೈ ಜಾಯ್ನ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಂಪ್ನಿಗೆ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಇದೆ ಅಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕ್ ವೆನ್ ಯು ವಾಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಹಾಗೆ ಇದು ವರ್ಕ್ ಫ್ರಮ್ ಹೋಮ್, ನೋ ಆಫೀಸ್ ಕಮಿಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥ ಕೆಲಸ. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ನಿಮಗೆ ಇಲ್ಲಿ ಇರೋದಿಲ್ಲ. ವಿ ವ್ಯಾಲ್ಯೂ ಪೀಪಲ್ ಫ್ರಮ್ ಆಲ್ ಬ್ಯಾಕ್ಗ್ರೌಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಯಾವುದೇ ರೀತಿಯಾದಂಥ ಬ್ಯಾಕ್ಗ್ರೌಂಡ್ಸ್ ಅಂದರೆ ಎಜುಕೇಷನ್ಸ್, ಜಸ್ಟ್ 8th ಪಾಸ್ ಆಗಿದ್ದೀವಿ, 10th ಪಾಸ್ ಆಗಿದ್ದೀವಿ, 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ನಿಮಗೆ ಜಸ್ಟ್ ಒಂದು ಸ್ಮಾರ್ಟ್ ಫೋನ್ನ ಯೂಸ್ ಮಾಡೋದಕ್ಕೆ ಬರುತ್ತೆ ಅಥವಾ ಬೇಸಿಕ್ಕಾಗಿ ನಮಗೆ ಸರ್ಚ್ ಮಾಡೋದಕ್ಕೆ ಬರುತ್ತೆ ಅಂದರೆ ನೀವು ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಈಸ್ ರಿಕ್ವೈರ್ಡ್ ಟು ಅಪ್ಲೈ ಫಾರ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಐ ಆಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ನೀವು ನೋಡ್ಬೋದು ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್ ಟು ಅಪ್ಲೈ ಫಾರ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಯು ವಿಲ್ ನೀಡ್ ಮಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಪಾಸ್ ಆಫ್ ಕ್ವಾಲಿಫಿಕೇಷನ್ ಪ್ರೊವೈಡೆಡ್ ಬಿಫೋರ್ ಸ್ಟಾರ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ಗಳು ಬೇಕಾಗಿರುತ್ತೆ. ಲೈಕ್ ನೀವು ಇಂಡಿಯಾದಲ್ಲೇ ಇದ್ದೀರಾ ಅನ್ನೋದು ಬೇಕಾಗಿರುತ್ತೆ. ಹಾಗೆ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆಯಾ ಅಥವಾ ಇಂಟರ್ನೆಟ್ ಇದೆಯಾ ಅಥವಾ ನೆಟ್ ಇದೆಯಾ ನಿಮ್ಮ ಹತ್ರ. ಹಾಗೆ ಕ್ವಾಲಿಫಿಕೇಷನ್ಸನ್ನು ನಿಮಗೆ ಸರ್ಚ್ ಮಾಡೋಕ್ಕೆ ಬರುತ್ತೆ, ಸ್ವಲ್ಪ ಆದರೂ ಇಂಗ್ಲೀಷ್ ಬರುತ್ತಾ, ಈ ರೀತಿಯಾದಂಥ ಕ್ವಾಲಿಫಿಕೇಷನ್ ಟೆಸ್ಟ್ ನಡೆಯುತ್ತೆ. ಅದು ಅಸೈನ್ಮೆಂಟ್ಸ್ ಕೇಳ್ತಾರಲ್ಲ ಆ ಟೈಮಲ್ಲಿ ನಿಮಗೆ ಐಡೆಂಟಿಫೈ ಕೂಡ ಮಾಡ್ತಾರೆ. ನಾನು ನಿಮಗೆ ತೋರಿಸ್ಕೊಟ್ಟೆ ಸ್ಟೆಪ್ನ, ಅಲ್ಲಿ ನಿಮಗೆ ಅದನ್ನು ವೆರಿಫೈ
ಸ್ಪೆಸಿಫೈ ಮಾಡ್ತಾರೆ. ಸೊ ಅದಿದ್ರೆ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಅ ಪಾರ್ಟ್ ಟೈಮ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆ್ಯಂಡ್ ಯು ವರ್ಕ್ ಕ್ವಾಲಿಟಿ ವಿಲ್ ಬಿ ವ್ಯಾಲಿಯೇಟೆಡ್ ಅಕ್ರಾಸ್ ಟು ಅವರ್ ರಿವ್ಯೂ ಪ್ರಿನ್ಸಿಪಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ, ಲಾಂಗ್ ಟೈಮಲ್ಲಿ ನಡೆಯುವಂಥ ಪ್ರಾಜೆಕ್ಟ್. ಅಂದರೆ ಇದು 1 ಮಂತ್ 2 ಮಂತ್ ಕಾಂಟ್ರಾಕ್ಟ್ ಬೇಸ್ ಅಲ್ಲ, 1 ಇಯರ್ 2 ಇಯರ್ಸ್ 3 ಇಯರ್ಸ್ ಲಾಂಗ್ ಟರ್ಮಲ್ಲಿ ನಡೆಯುವಂಥ ವರ್ಕ್ ಆಗಿರುತ್ತೆ. ಆ್ಯಂಡ್ ಯು ವರ್ಕ್ ಕ್ವಾಲಿಟಿ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡೋದು ಅವರ ರಿವ್ಯೂವರ್ಸ್ ಪ್ರಿನ್ಸಿಪಲ್ಸ್ ಮೇಲೆ ಇರುತ್ತೆ ಅನ್ನೋದನ್ನ ಕೂಡ ಅವರು ಕೊಟ್ಟಿದ್ದಾರೆ. ಅಪ್ಲಿಕೆಂಟ್ ಮಸ್ಟ್ ಬಿ ರೆಸಿಡೆನ್ಸ್ ಇನ್ ಕಂಟ್ರಿ ಫಾರ್ ಅಟ್ಲೀಸ್ಟ್ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಇಂಡಿಯಾದಿಂದ ಅಪ್ಲೈನ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ 5 ಇಯರ್ಸಿಂದ ಆದರೂ ನೀವು ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ರಿಕ್ವೈರ್ಡ್ ನೋಡಿದ್ರೆ ಎಬಿಲಿಟಿ ಟು ರಿಸರ್ಚ್ ಆ್ಯಂಡ್ ರೈಟ್ ಉರ್ದು ಆ್ಯಂಡ್ ಬೇಸಿಕ್ ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಹೇಳಿದೆ, ಉರ್ದು ಅಂದಿದ ತಕ್ಷಣ ಎದುರ್ಕೊಳೋದೇನಿಲ್ಲ, ಇಲ್ಲಿ ಕನ್ನಡ ಆಪ್ಷನ್ಸ್ ಕೂಡ ಇರುತ್ತೆ ಅಪ್ಲೈನ ಮಾಡಬೇಕಾದ್ರೆ. ಅದರಿಂದ ನಿಮಗೆ ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಓದೋಕ್ಕೆ ಬರೆಯೋದಕ್ಕೆ ಬರಬೇಕಾಗಿರುತ್ತೆ. ಹಾಗೆ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಫ್ಯಾಮಿಲಿಯರ್ ವಿತ್ ಕರೆಕ್ಟ್ ಹಿಸ್ಟಾಲಜಿ, ಬಿಸ್ನೆಸ್, ಮೆಡಿಕಲ್, ಸ್ಪೋರ್ಟ್ಸ್, ನ್ಯೂಸ್, ಸೋಷಿಯಲ್ ಮೀಡಿಯಾಸ್ ಆ್ಯಂಡ್ ಇಶ್ಯೂಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಸ್ವಲ್ಪ ಆದರೂ ಕರೆಂಟ್ ಏನು ಬಿಸ್ನೆಸ್ ನಡೀತಾ ಇದೆ ಫಾರ್ ನಿಮ್ಮ ಮನೆ ಹತ್ರ ಇರುವಂಥ ಶಾಪ್ಗಳಲ್ಲೇ ಆಗಿರ್ಬೋದು, ಲೈಕ್ ಪಿಜ್ಜಾ ಹಟ್ಗಳಿರುತ್ತೆ, ಅಥವಾ ಹೊಸ ಟೆಡಿಬೇರ್ ಶಾಪ್ಗಳು ಓಪನ್ ಆಗಿರುತ್ತೆ, ಅಥವಾ ಒಂದು ಬ್ಯಾಂಗಲ್ ಶಾಪ್ ಓಪನ್ ಆಗಿರುತ್ತೆ, ಗಿಫ್ಟ್ ಶಾಪ್ಸ್ಗಳು ಓಪನ್ ಆಗಿರುತ್ತೆ. ಈ ರೀತಿ ಸಾಕಷ್ಟು ಬಿಸ್ನೆಸ್ ಅಥವಾ ಶಾಪ್ಸ್ಗಳೆಲ್ಲ ಓಪನ್ ಆಗಿರುತ್ತೆ, ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಮಾರ್ಟ್ಸ್ಗಳು ತುಂಬ ಜನ ವಿಸಿಟ್ ಮಾಡುವಂಥ ಜಾಗ. ಈ ಲೊಕೇಶನ್ನು ಕೂಡ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ, ಟೆಂಪಲ್ಸ್ಗಳ ಸರ್ಚ್ ಮಾಡ್ತಾ ಇರ್ತಾರೆ. ಇದರ ಬಗ್ಗೆ ನಿಮ್ಮ ಮನೆ ಅರೌಂಡ್ ಇರುವಂಥದ್ದೇ ಸ್ವಲ್ಪ ಆದರೂ ನಿಮಗೆ ಐಡಿಯಾ ಇರಬೇಕು ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ನಮಗೆ ಗೊತ್ತೇ ಇಲ್ಲ ಅಂದರೂ ಕೂಡ ನೀವು ಸರ್ಚ್ ಕೂಡ ಮಾಡ್ಬೋದು. ಸೊ ನೋ ನೀಡ್ ಟು ವರಿ. ಇನ್ನು ಮೀಡಿಯಾಗಳು ಅಂದರೆ ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದ್ರ ಬಗ್ಗೆ ಹಾಗೆ ಸ್ಪೋರ್ಟ್ಸ್ಗಳಲ್ಲಿ ಏನಾದ್ರು ಸ್ವಿಮ್ಮಿಂಗ್ ಪೂಲ್ ಇದೆಯಾ, ಈ ರೀತಿದೆಲ್ಲ ಸ್ವಲ್ಪ ನಿಮಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಬಿಲಿಟಿ ಟು ಫಾಲೋ ಇನ್ಸ್ಟ್ರಕ್ಷನ್ ಆ್ಯಂಡ್ ಕರೆಕ್ಟ್ ರಿಸರ್ಚ್ ಯೂಸಿಂಗ್ ಸರ್ಚ್ ಇಂಜಿನಿಯರಿಂಗ್, ಆನ್ಲೈನ್ ಮ್ಯಾಪ್ಸ್ ಆ್ಯಂಡ್ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಮಗೆ ಗೊತ್ತಿಲ್ಲ ಅಂದರೆ ನೀವು ರಿಸರ್ಚ್ ಕೂಡ ಮಾಡ್ಬೋದು ಅಥವಾ ಸರ್ಚ್ ಕೂಡ ಮಾಡ್ಬೋದು ಅಂತ ಅವ್ರು ಅಲ್ಲದೇ ಕೊಟ್ಟಿರುವಂಥದ್ದು. ನಿಮಗೆ ಸರ್ಚ್ ಮಾಡೋದಕ್ಕೆ ಆದರೂ ಸ್ವಲ್ಪ ಬರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಫ್ಲೆಕ್ಸಿಬಲ್ ಟು ವರ್ಕ್ ಆನ್ ವೇರಿಯಸ್ ಟಾಸ್ಕ್ ಸಚ್ ಆಸ್ ಮ್ಯಾಪಿಂಗ್, ನ್ಯೂಸ್ ಕಂಟೆಂಟ್ಸ್, ಆಡಿಯೋ ಟಾಸ್ಕ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ತುಂಬ ರೀತಿಯಾದಂಥ ಟಾಸ್ಕ್ಗಳು ಬರುತ್ತೆ, ಜಸ್ಟ್ ಮ್ಯಾಪಿಂಗೇ ಇರೋದಿಲ್ಲ, ನಿಮಗೆ ನ್ಯೂಸ್ ರಿಲೇಟೆಡ್ ಕಂಟೆಂಟ್ಸ್ಗಳು ಕೂಡ ಇರುತ್ತೆ, ಆಡಿಯೋಸ್ದು ಇರುತ್ತೆ, ಅಥವಾ ಇನ್ಫಾರ್ಮೇಷನ್ಸ್ದು ಇರುತ್ತೆ, ರಿವ್ಯೂ ಮಾಡುವಂಥದ್ದು. ಇದೆಲ್ಲದರಲ್ಲೂ ನೀವು ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಟೈಮ್ಗೆ ಯಾವ ಪ್ರಾಜೆಕ್ಟ್ ಅವೈಲಬಲ್ ಇರುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತಾರೆ. ನೀವು ವರ್ಕ್ ಮಾಡೋ ಟೈಮ್ಗೆ ಅದು ನಿಮಗೆ ಓಕೆ ಇದೆ ನಾವು ಮಾಡ್ತೀವಿ ಅಂದರೆ ಮಾಡ್ಬೋದು, ಅಥವಾ ಇನ್ನೊಂದು ಯಾವ ಬೇರೆ ಪ್ರಾಜೆಕ್ಟ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಡೈಲಿ ಆಕ್ಸೆಸ್ ಟು ಬೋರ್ಡಿಂಗ್, ಇಂಟರ್ನೆಟ್ ಕನೆಕ್ಷನ್ಸ್, ಕಂಪ್ಯೂಟರ್ ಆ್ಯಂಡ್ ರಿವ್ಯೂಯಿಂಗ್ ಸಾಫ್ಟ್ವೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಡೈಲಿ ವರ್ಕ್ನ ಮಾಡೋದಕ್ಕೆ ಒಂದು ಕಂಪ್ಯೂಟರ್ ಇದ್ದರೆ ಒಳ್ಳೆಯದು, ಇಂಟರ್ನೆಟ್ ಕನೆಕ್ಷನ್ಸ್ ಇದ್ದರೆ ಒಳ್ಳೆಯದು, ರಿವ್ಯೂಯಿಂಗ್ ಸಾಫ್ಟ್ವೇರ್ಸ್ ಇದ್ದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತಾರೆ. ಲೈಕ್ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಆಗಿರ್ಬೋದು, ಈ ರೀತಿಯೆಲ್ಲ ನಿಮಗೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಮಾಡ್ಬೋದು. ಇಲ್ಲಿ ನೀವು ಈಸಿಯಾಗಿ ಮಾಡೋದಕ್ಕೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಮಾಡೋದಕ್ಕೆ, ಬೇಗ ಕೆಲಸನ ಮಾಡೋದಕ್ಕೆ ಲ್ಯಾಪ್ಟಾಪ್ ಯೂಸ್ ಆಗುತ್ತೆ ಅಥವಾ ಕಂಪ್ಯೂಟರ್ ಯೂಸ್ ಆಗುತ್ತೆ. ಸೊ ಅದರಿಂದ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲ ನಮ್ಮ ಹತ್ರ ತೊಗೊಳೋಷ್ಟು ನಮಗೆ ಲೈಕ್ ಅಮೌಂಟ್ ಇಲ್ಲ ಅಥವಾ ಇವಾಗ ನಮ್ಗೆ ಆಗೋದಿಲ್ಲ ಅನ್ನೋರು ಮೊಬೈಲಲ್ಲೂ ಕೂಡ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಲೈಕ್ ಅಸೈನ್ಮೆಂಟ್ಸ್ ರಿಲೇಟೆಡ್ ಕೊಟ್ಟಿದ್ದಾರೆ. ಟು ಬಿ ಸೆಲೆಕ್ಟೆಡ್ ಯು ವಿಲ್ ನೀಡ್ ಟು ಕಂಪ್ಲೀಟ್ ಅ ಓಪನ್ ಬುಕ್ ಟೆಸ್ಟ್ ದಟ್ ಅಸೈನ್ಸ್ ಅವರ್ ಸಬ್ಮಿಷನ್ಸ್ ಆಫ್ ದ ರೋಲ್ ಆ್ಯಂಡ್ ಪಾಸ್ ಆ್ಯಂಡ್ ಐಡೆಂಟಿಫಿಕೇಶನ್ಸ್ ವೆರಿಫಿಕೇಶನ್ ಪ್ರೋಸೆಸ್. ಅವರ್ ಟೀಮ್ ವಿಲ್ ಪ್ರೊಸೆಸ್ ಗೈಡ್ಲೈನ್ಸ್ ಆ್ಯಂಡ್ ಎಜುಕೇಷನ್ ಮ್ಯಾಟರ್ಸ್ ಬಿಫೋರ್ ದ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈನ ಮಾಡಬೇಕಾದ್ರೆ ಅದು ಓಪನ್ ಬುಕ್ ಟೆಸ್ಟ್ ಅಂತನ ಕೊಡುತ್ತೆ. ಲೈಕ್ ನಿಮ್ಮ ಬಗ್ಗೆ ನೀವು ಏನು ಓದಿದ್ರೆ ಇದರೆಲ್ಲ ಕೇಳುತ್ತೆ, ಅಥವಾ ನಿಮ್ಮ ಐಡೆಂಟಿಫಿಕೇಷನ್ಸ್ ವೆರಿಫಿಕೇಷನ್ಸ್ ಮಾಡುತ್ತೆ, ಅದರದೆಲ್ಲ ನೀವು ಕೊಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಏನು ಈಕ್ವಲೆಂಟ್ ಆಪರ್ಚುನಿಟೀಸ್ನ ನೋಡಿದ್ರೆ ಲೈಕ್ ಇಲ್ಲಿ ನಾವು ಯಾವುದೇ ರೀತಿ ಜೆಂಡರ್, ಕಲರು, ರಿಲಿಜಿಯನ್ನು ಅಥವಾ ಸೆಕ್ಷುಯಾಲಿಟಿ ಯಾವುದನ್ನು ನಾವು ನೋಡೋದಿಲ್ಲ ಅನ್ನೋದನ್ನ ಅವ್ರಿಗೆ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಇನ್ನು ರೇಟ್ನ ನೋಡಿದ್ರೆ ರೇಟ್ ವೇರೀಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್, ಅಸೈನ್ಮೆಂಟ್ಸ್, ಲೊಕೇಶನ್ಸ್, ಪ್ರಾಜೆಕ್ಟ್ಸ್ ನೀಡೆಡ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ $per hour ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊತೀರಾ, ನೀವು ಯಾವ ಲೊಕೇಶನಲ್ಲಿದ್ದೀರಾ, ನೀವು ಅಸೈನ್ಮೆಂಟ್ಸ್ ಹೇಗೆ ಕಂಪ್ಲೀಟ್ ಆಯಿತು ಅಂದರೆ ನೀವು ಹೇಗೆ ವರ್ಕ್ನ ಮಾಡಿ ಕಂಪ್ಲೀಟ್ ಮಾಡಿ ಕೊಟ್ರಿ ಅನ್ನೋದ್ರ ಮೇಲೆ ನಿಮ್ಮ ರೇಟ್
ಪರ್ ಅವರ್ ಕೊಡ್ತಾರೆ. ಅಂದರೆ ಇಲ್ಲಿ ಪರ್ ಅವರ್ ರೇಟಲ್ಲಿ ಅವ್ರು ಕೊಡುವಂಥದ್ದು. ಏನಿಲ್ಲ ಅಂದರೂ $10 to $15 ಪ್ಲಸ್ ನಿಮಗೆ ಪರ್ ಅವರ್ ಸಿಗುತ್ತೆ. ಅದು ನೀವು ಹೇಗೆ ವರ್ಕ್ನ ಮಾಡ್ತೀರಾ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಇನ್ನು ಕಂಪ್ನಿಯ ಇನ್ಫಾರ್ಮೇಷನ್ ಕೂಡ ಇಲ್ಲೇ ಇದೆ, ನೀವು ಅದನ್ನು ಕೂಡ ಚೆಕ್ಔಟ್ನ ಮಾಡ್ಬೋದು. ಸೊ ಸಿಂಪಲ್ ಆದಂಥ ರೋಲ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ, ಅಪ್ಲೈನ ಮಾಡ್ತೀವಿ ನಾವು ಅನ್ನೋರು ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಓಕೆ ಗಾಟ್ ಇಟ್ ಅಂತ ಕೊಡಿ. ನೀವು ಮೊಬೈಲಲ್ಲಿ ಮಾಡ್ತಾ ಇದ್ರೆ ಈ ಆಪ್ಷನ್ ಬರುವಂಥ ಚಾನ್ಸಸ್ ಕಮ್ಮಿ ಇದೆ. ಸೊ ಜಸ್ಟ್ ಅ ಮಿನಿಟ್. ಓಕೆ, ಇದು ಕಂಪ್ಲೀಟ್ಲಿ ಉರ್ದು ಅಲ್ಲಿದೆ. ನೀವಿಲ್ಲಿ ಏನು ಮಾಡಬೇಕು ಅಂದರೆ ಲಾಗಿನ್ನ ಆಗಬೇಕಾಗಿರುತ್ತೆ. ನೀವಿಲ್ಲಿ ಮ್ಯಾಕ್ಸಿಮಮ್ 20 hours ಪರ್ ವೀಕ್ ನೀವಿಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಇಮೇಲ್ ಇದೆ, ನೀವಿಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಇಮೇಲ್ ಇದೆ. ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್ನ ಕೂಡ ಸೆಂಡ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ನಿಮ್ಮ ರೆಸ್ಯೂಮ್ನ ನೀವು ಸೆಂಡ್ನ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ನಿಮ್ಮ ಲ್ಯಾಂಗ್ವೇಜ್ ಒಂದು ಇಮೇಲ್ನ ಬರೆದು ಕಳಿಸಿ. ನೀವು ಯಾವ ಲ್ಯಾಂಗ್ವೇಜಲ್ಲಿ ನೀವು ಇಲ್ಲಿ ಅಪ್ಲೈನ ಮಾಡಬೇಕು ಅಂತ ಇದ್ದೀರಾ ಅದನ್ನು ನೀವು ಲ್ಯಾಂಗ್ವೇಜ್ನ ಬರೆದು ಕಳಿಸ್ಬೇಕಾಗಿರುತ್ತೆ. ಸೊ ಇಲ್ಲಿ ಅವರು ಈ ಲ್ಯಾಂಗ್ವೇಜಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ ಬೇರೆ ಇನ್ನೇನು ಅಲ್ಲ. ಆಲ್ರೆಡಿ ನಾನು ಇಂಗ್ಲೀಷಲ್ಲಿ ಇದಕ್ಕಿಂತ ಮುಂಚೆ ಹೇಳಿದ ಇನ್ಫಾರ್ಮೇಷನ್ಸ್ನೇ ಅವರು ಉರ್ದು ಅಲ್ಲಿ ಸ್ಪೆಸಿಫೈ ಮಾಡಿ ಅವ್ರಿಗೆ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ನೀವು ಅಪ್ಲೈನ ಮಾಡೋದಕ್ಕೆ ಲಾಗಿನ್ ಟು ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಲಾಗಿನ್ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು ಅಫಿಷಿಯಲ್ ಆಗಿ ಲಾಗಿನ್ನ ಆಗಬೇಕಾಗಿರುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಇಮೇಲ್ನ ಕೊಟ್ಟು ನೀವು ಲಾಗಿನ್ನ ಆಗಬೇಕು. ಸೊ ಇಲ್ಲಿ ಇಮೇಲ್ ಅಥವಾ ಇಲ್ಲಿ ಟೈಪ್ ಮಾಡಿ ಕೂಡ ನೀವು ಕಂಟಿನ್ಯೂ ಅಂತ ಕೊಡ್ಬೋದು. ಇಲ್ಲಿ ಕೊಟ್ಟು ನಾನು ನಿಮ್ಗೊಂದ್ಸಲ ತೋರಿಸ್ಕೊಡ್ತೇನೆ. ಸೊ ನೀವಲ್ಲಿ ನಿಮ್ಮ ಇಮೇಲ್ನ ಕೊಟ್ಟು ಲಾಗಿನ್ ಆದಮೇಲೆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ಇರಬೇಕು. ಒಬ್ಬರು ನನ್ನ ಕಮೆಂಟಲ್ಲಿ ನನಗೆ ಹೇಗೆ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ನೀವಿಲ್ಲಿ ಏನು ಮಾಡ್ಬೋದು ಅಥವಾ ನಾನು ಏನು ಮೆಥಡ್ನ ಇಲ್ಲಿ ಫಾಲೋ ಮಾಡ್ತೀನಿ ಅಂದರೆ ಫಸ್ಟ್ ಒಂದು ಕ್ಯಾಪಿಟಲ್ ಲೆಟರ್ನ ನಾನಿಲ್ಲಿ ಸ್ಪೆಸಿಫೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಎ ಅಂತ ಇಟ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ಒಂದು ಸ್ಯಾಂಪಲ್ ಹಾಕಿ ತೋರಿಸ್ತೀನಿ. ಇದೇ ಪಾಸ್ವರ್ಡ್ ಹಾಕ್ಬೇಕಂತ ಇಲ್ಲ, ನಿಮಗೆ ಯಾವ್ದು ಬೇಕು ಅದನ್ನು ನೀವು ಹಾಕ್ಕೊಬೋದು. ನಾನು ಫಸ್ಟ್ನೇದಾಗಿ ಕ್ಯಾಪಿಟಲ್ ಲೆಟರ್ದು ಒಂದು ಲೆಟರ್ನ ಸ್ಪೆಸಿಫೈ ಮಾಡ್ತೀನಿ. ಅದಾದಮೇಲೆ ಯಾವುದಾದ್ರೂ ಸರಿ, ಫಾರ್ ಎಕ್ಸಾಂಪಲ್ ನಂದು ಗಾಯತ್ರಿ ಅಂತ ಇರೋದ್ರಿಂದ G1A23 ಈ ರೀತಿ ನಾನು ಹಾಕ್ತೀನಿ. ಓಕೆನಾ. ಸೊ ಇದೊಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡುತ್ತೆ. ಕಾಮನ್ ಆಗಿ ಎಲ್ಲರಿಗೂ ಇದನ್ನು ಹಾಕೋದಕ್ಕಾಗೋದಿಲ್ಲ. ಈ ರೀತಿ ಹಾಕ್ಬಿಟ್ಟು ಇಲ್ಲಿ ನಾವೇನಾದ್ರು ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಆ್ಯಡ್ ಮಾಡಬೇಕು. ಲೈಕ್ ಸ್ಟಾರ್ ಆಗಿರ್ಬೋದು ಅಥವಾ ಒಂದು ಲೈಕ್ ಏನು ಹೇಳ್ತಾರೆ ಬಾಕ್ಸ್ ಆಗಿರ್ಬೋದು ಅಥವಾ ಕಮ ಆಗಿರ್ಬೋದು. ಈ ರೀತಿ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ನ ನೀವು ಇಲ್ಲಿ ಹಾಕಬೇಕು. ಸೇಮ್ ಇಲ್ಲಿ ಹೇಗೆ ಹಾಕಿದ್ದೀರಾ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ನೀವು ಅದೇ ಪಾಸ್ವರ್ಡ್ನ ಹಾಕಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ. ಸ್ಕ್ರೋಲ್ ಡೌನ್ನ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಮಿನಿಮಮ್ 12 ಕ್ಯಾರೆಕ್ಟರ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ 12 ಕ್ಯಾರೆಕ್ಟರ್ಸ್ ಇರುವಂಥ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಒಂದು ಲೋವರ್ ಕೇಸ್ ಇರಬೇಕು, ಅಂದರೆ ಒಂದು ಕರ್ಸಿವ್ ಲೆಟರ್ ಇರಬೇಕು, ಒಂದು ಅಪ್ಪರ್ ಕೇಸ್ ಅಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದಾದರೂ ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ನಾನು ನಿಮಗೆ ತೋರಿಸಿದ್ದು ಅದೇ ರೀತಿ ಫಾರ್ಮ್ಯಾಟ್ದಲ್ಲೇ ಇರುವಂಥದ್ದು. ಯಾಕಂದರೆ ಇಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ಸ್ ಇದೆ, ಕರ್ಸಿವ್ ಲೆಟರ್ಸ್ಗಳು ಜಾಸ್ತಿ ಇದೆ, ನಂಬರ್ಸ್ಗಳು ಇದೆ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಇದೆ. ಅದೇ ರೀತಿ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ 12 ಡಿಜಿಟ್ ಇರೋದನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ನೀವು ಕೊಡ್ಬೋದಾಗಿರುತ್ತೆ. ನಾನು ಇಲ್ಲಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೇನೆ. ಸೊ ಆ ರೀತಿಯಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮತ್ತೆ ನೀವು ಸಾಕಷ್ಟು ರೋಲ್ಸ್ಗಳ ಓಪನಿಂಗ್ಸ್ನ ಚೆಕ್ಔಟ್ನ ಮಾಡ್ಬೋದು. ಇಲ್ಲ ನಾವು ಇದರಲ್ಲಿ ಅಪ್ಲೈನ ಮಾಡೋದಿಲ್ಲ, ನಮಗೆ ಯಾವ ರೋಲು ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ನಿಮಗೆ ಕೊಡುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕ್ಲಿಕ್ನ ಮಾಡಿ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಇನ್ನೊಂದು ಬೆನಿಫಿಟ್ಸ್ ಏನು ಅಂದರೆ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ರೋಲ್ಸ್ಗಳಿಗೆ ಇದೆ. ಲೈಕ್ AI ವಾಯ್ಸ್ ಡೇಟಾ ಸ್ಪೆಷಲಿಸ್ಟ್ ರೋಲ್ಗೆ ಅವರಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ರಿಮೋಟ್ ವರ್ಕ್ ಇದೆ. ನೀವು ನೋಡ್ಬೋದು $20 ನಿಮಗೆ ಕೊಡ್ತಾ ಇದ್ದಾರೆ ಪರ್ ಅವರ್. ಮಾಡ್ಬೋದು ಅಂದರೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನಾನು ಹೇಳಿದಾಗ ಕನ್ನಡ ಅಂತ ನೀವು ಸರ್ಚ್ನ ಮಾಡಿ ಅಪ್ಲೈ ಅಂತ ಕೊಟ್ಟರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇರುವಂಥ ರೋಲ್ ನಾನು ನಿಮಗೆ ಬೇರೆ ಯಾವ ರೋಲ್ಸ್ಗಳಿಗೆ ಓಪನಿಂಗ್ ಇದೆ ಅದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೂ ಕೂಡ ನೀವು ಇಲ್ಲಿ ಲೈಕ್ ಸರ್ಚ್ನ ಮಾಡಿ ಅಪ್ಲೈನ ಮಾಡ್ಬೋದು. ಸಾಕಷ್ಟು ಓಪನಿಂಗ್ಸ್ಗಳಿದೆ, ಅದಕ್ಕೆಲ್ಲ ನೀವು ಅಪ್ಲೈನ ಮಾಡ್ಬೋದು. ಇಲ್ಲ ನಾನು ಹೇಳಿದಾಗೆ ಇಲ್ಲಿ ಬಂದು ಅಪ್ಲೈನ ಮಾಡಿದಾಗ ನಿಮಗೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ, ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ನ ಮಾಡಿ ನೀವು ಅಪ್ಲೈನ ಮಾಡ್ಬೋದು. ಇಲ್ಲ ಅಂದರೆ ಇವರ ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟೆ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ.
ಆದಷ್ಟು ಇಲ್ಲಿ ಕಾಲ್ ಮಾಡೋದೆಲ್ಲ ನಿಮಗೆ ಇಮೇಲ್ ಬರೋದು ಅಂತ. ಸೊ ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲಿಸ್ ಮತ್ತು ಜಂಕ್ ಫುಡ್ ಎರಡನ್ನೂ ಕೂಡ ಚೆಕ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ